ಲೋಕೇಶ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಿವೃತ್ತ ಸೈನಿಕರು ಮತ್ತು ಅವರ ಕುಟುಂಬದವರೇ, ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ನಮ್ಮ ದೇಶ ಈಗಲ್ಲ ರಾಮಾಯಣ ಮಹಾಭಾರತದಲ್ಲೂ ಕೂಡ ವೀರಗಾಥೆಗಳಿಗೆ ಹೆಸರುವಾಗಿರ್ತಕ್ಕಂಥದ್ದು. ಒಬ್ಬೊಬ್ಬ ವ್ಯಕ್ತಿಯ ಒಬ್ಬೊಬ್ಬ ಪುರಾಣ ಪುರುಷನ ವ್ಯಕ್ತಿತ್ವ ಕೂಡ ರೋಮಾಂಚನಕಾರಿಯಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ದೇಶ ನಮ್ಮದು. ಹೇಳ್ತಾರೆ ಪುಣ್ಯಭೂಮಿ ನಮ್ಮ ದೇಶ, ಇಲ್ಲಿ ಹುಟ್ಟೋದೇ ನಮ್ಮದು ಅದೃಷ್ಟ ಅಂತ ಹೇಳಿ. ಇಂತಹ ಭೂಮಿ ಹಲವು ನೂರಾರು ವರ್ಷಗಳ ಹಿಂದೆ ಮೊಘಲರ ಕೈಗೆ ಸಿಕ್ಕಿದ್ದಾದ್ಮೇಲೆ ನಮ್ಮ ದೇಶದ ಅವನತಿ ಪ್ರಾರಂಭ ಆಯಿತು. ಬ್ರಿಟಿಷರ ಕೈ ಸಿಕ್ಕಿದ್ದಾದ್ಮೇಲೆ ಅಂತೂ ಸಂಪೂರ್ಣವಾಗಿ ಈ ದೇಶವನ್ನು ವಿಭಜನೆ ಮಾಡುವಂತನೂ ಕೆಲಸ ಮಾಡಿದ್ರು. 47ರಲ್ಲಿ ದೇಶ ವಿಭಜನೆಯನ್ನು ಮಾಡಿ ಹೊರಟೋದ್ರು. ಅದೇ ಇವತ್ತುವರೆಗೂ ನಮ್ಗೆ ತಲೆನೋವಾಗಿರ್ತಕ್ಕಂಥದ್ದು. ಅದಕ್ಕೆ ಮೊದಲು ನಮ್ಮ ದೇಶದ ಆಂತರಿಕವಾದಂಥ ಸಮಸ್ಯೆಗೆ ನಮ್ಮ ಸೈನ್ಯ ಇತ್ತು. ಬೇರೆ ದೇಶಗಳಿಗೆ ರಕ್ಷಣೆಗೋಸ್ಕರ ನಮ್ಮ ಸೈನ್ಯ ಹೋಗ್ತಾ ಇತ್ತು. ಆದರೆ ಇವತ್ತು ನಮ್ಮ ದೇಶದ ಗಡಿ ಕಾಯಬೇಕು, ನಮ್ಮ ದೇಶವನ್ನು ಉಳಿಸ್ಕೊಬೇಕು, ಮತ್ತು ಆಂತರಿಕವಾದಂಥ ಸಮಸ್ಯೆ ಏನೈತೆ ಇದು ಬಹಳ ದೊಡ್ಡ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು. ಯಾವತ್ತು ಪಾಕಿಸ್ತಾನ ಬಾಂಗ್ಲಾದೇಶ ವಿಭಜನೆ ಆಯಿತು, ಗಡಿ ಭಾಗದಲ್ಲಿ ನಿರಂತರವಾದಂಥ ಆಕ್ರಮಣ ನಡೀತಾನೆ ಇತ್ತು. ಪಾಕಿಸ್ತಾನ ವಿಭಜನೆ ಆಗಿ ಅದೇ ವರ್ಷನೇ ನಮ್ಮ ದೇಶದ ಮೇಲೆ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ. ಅವರು ಇನ್ನೂ ಹೋಗಿ ಸೆಟ್ಲ್ ಆಗಿಲ್ಲ. ಅವರು ಆವತ್ತಿಂದನೇ ಶುರು. ಆವತ್ತು ಕೂಡ ಕಾಶ್ಮೀರದಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡಿ ಜಮ್ಮು ಕಾಶ್ಮೀರವನ್ನು ಉಳಿಸ್ಕೊಂಡು, ಆದರೂ ಕೂಡ ಇವತ್ತು POK ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅವ್ರ ಕೈಯಲ್ಲೇ ಐತೆ. ಯುದ್ಧದಲ್ಲಿ ಗೆದ್ದರೂ ಕೂಡ ಅವ್ರ ಕೈಯಲ್ಲಿರ್ತಕ್ಕಂಥದ್ದು. ಅದಾದಮೇಲೆ ತಮ್ಗೆ ಗೊತ್ತು 65ನೇ ಇಸ್ವಿನಲ್ಲಿ ಮತ್ತೆ ಪಾಕಿಸ್ತಾನ ಕಾಲು ಕೆರ್ಕೊಂಡ್ಬರ್ತದೆ. ಉಚ್ಚನಾಗಿ ಹೊಡೆದಂಗೆ ಹೊಡಿತಾರೆ ನಮ್ಮ ಸೈನಿಕರು. 71ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ನಡೀತದೆ. ಇವತ್ತು ನಮ್ಮ ಯೋಧರು, ಇಬ್ಬರು ಸೀನಿಯರ್ ಯೋಧರು ಇಲ್ಲೇ ಕೂತ್ಕೊಂಡವ್ರೆ. ಆವತ್ತು ಬಾಂಗ್ಲಾದೇಶವನ್ನು ಸ್ವತಂತ್ರ ಮಾಡೋದಕ್ಕೋಸ್ಕರ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಆ ಯುದ್ಧದಲ್ಲೂ ಕೂಡ ನಮ್ಮ ದೇಶ ಗೆಲ್ತದೆ. ಆದರೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಬಾಂಗ್ಲಾದೇಶವ್ರು ಇವತ್ತು ನಮಗೆ ಮಗ್ಗಲು ಮುಳ್ಳಾಗಿ ನಿಂತವ್ರೆ. ಅವರು ನಾವೇ ಸಹಾಯ ಮಾಡಿದ್ವಿ, ನಮಗೆ ಈಗ ಸಮಸ್ಯೆ ಮಾಡ್ತಾವ್ರೆ. ಪಾಕಿಸ್ತಾನ ಕಾಟ ಮುಗಿತಾ ಒಂದೇ ಒಂದು ಯುದ್ಧದಲ್ಲಿ ನಾವು ಸೋತಿರುವಂಥದ್ದು ಚೈನಾ ಮೇಲೆ. ಯಾಕೆ ಸೋತ್ವಿ ಅಂತಂದರೆ ಆಗಿನ ಇದ್ದಂಥ ಮುಖಂಡರುಗಳು ವರ್ತನೆ, ನಮ್ಮ ಸೈನಿಕರಿಗೆ ಸರಿಯಾದಂಥ ಶಸ್ತ್ರಗಳನ್ನು ಕೊಟ್ಟಿರಲಿಲ್ಲ, ವಸ್ತ್ರಗಳನ್ನು ಕೊಟ್ಟಿರಲಿಲ್ಲ, ತಿನ್ನೋಕೆ ಊಟ ಇರಲಿಲ್ಲ, ಕಿತ್ತೋಗಿರುವಂಥ ಬೂಟುಗಳು, ಹರಿದೋಗಿರುವಂಥ ಕೋಟುಗಳು, ಬುಲೆಟ್ ಇಲ್ಲದೆ ಇರ್ತಕ್ಕಂಥ ಗನ್ನುಗಳಲ್ಲಿ ಯುದ್ಧ ಮಾಡಿ ಆ ಯುದ್ಧದಲ್ಲಿ ನಾವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀವಿ. ಇವತ್ತು ಅದರ ನೆನಪಿಗೋಸ್ಕರ ವೀರ ಸ್ಮಾರಕವನ್ನು ಇವಾಗ ಇನಾಗ್ರೇಷನ್ ಮಾಡ್ತಾರೆ. ನಾನು ಅದಕ್ಕೆ ಅಲ್ಲಿ ಹೋಗ್ಬೇಕಾಗಿದೆ. ಯಾಕಂದ್ರೆ ನಾನು BDA ಚೇರ್ಮನ್ ಆಗಿದ್ದಾಗ